ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮನೇಲೇ ಏರ್ ಫಾಲ್ ಆಗೋದಕ್ಕೆ ಮತ್ತು ಡ್ಯಾಂಡ್ರಫಿಗೆ ಒಂದೊಳ್ಳೆ ಏರ್ ಆಯಿಲ್ನ ಮನೇಲೇ ಯಾವ ರೀತಿ ಮಾಡ್ಬೋದು ಮತ್ತು ಇದನ್ನು ಯೂಸ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈಸಿಯಾಗಿ ಯಾವ ರೀತಿ ಈ ಏರ್ ಆಯಿಲ್ನ ಮಾಡ್ಬೋದು ಮನೇಲೇ ಸಿಗೋ ಪದಾರ್ಥಗಳನ್ನ ಉಪಯೋಗಿಸಿ ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂದರೆ ಮೆಂತ್ಯ ಕಾಳು, ಚಕ್ಕೆ, ಲವಂಗ ಮತ್ತು ದಾಸವಾಳದ ಎಲೆಗಳು, ನಿಂಬೆ ಹಣ್ಣಿನ ಎಲೆ, ಕರಿಬೇವಿನ ಸೊಪ್ಪು, ಒಂದೆಲಗ ಮತ್ತು ಆಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು, ಆನಿಯನ್, ದಾಸವಾಳದ ಹೂಗಳು. ನೀವು ರೆಡ್ ಕಲರ್ ಹೂವು ಮತ್ತು ವೈಟ್ ಕಲರ್ ಹೂವನ್ನ ಯೂಸ್ ಮಾಡ್ಬೋದು. ಇದು ಕೊಬ್ಬರಿ ಎಣ್ಣೆ ನಾನು 1 ಲೀಟರ್ ಆಗೋವಷ್ಟು ತಗೊಂಡಿದ್ದೀನಿ. ಇದು ಗಾಣದಲ್ಲಿ ಮಾಡಿಸಿರೋ ಎಣ್ಣೆ. ನೀವು ಯಾವ್ದು ಕೂಡ ಆರ್ಗ್ಯಾನಿಕ್ ಆಗಿರೋ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು. ಸೊ ಈಗ ಇದನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಚಕ್ಕೆ ಮತ್ತು ಈ ಮೆಂತ್ಯ ಕಾಳನ್ನ ತರಿಯಾಗಿ ಕುಟ್ಕೊಳ್ಬೇಕಾಗುತ್ತೆ. ಒಂದು ಕುಟಾಣಿಲಿ ಒಂದು ಕಡೆ ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು. ಈ ಪಾತ್ರೆ ಬಿಸಿ ಆಗಿದ್ಮೇಲೆ ಈ ಆಯಿಲ್ನ, ಕೊಬ್ಬರಿ ಎಣ್ಣೆ ಏನಿದೆ, ಈ ಕೊಬ್ಬರಿ ಎಣ್ಣೆನ ಈ ಪಾತ್ರೆಗೆ ಹಾಕ್ಕೊಳ್ತೀನಿ. ಈ ಎಣ್ಣೆ ಚೆನ್ನಾಗಿ ಕಾಯಬೇಕು. ಅದು ಕುದಿಯೋ ಲೆವೆಲ್ಲಿಗೆ ಬರುತ್ತಲ್ಲ, ಆವಾಗ ನಾವು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದೊಂದೇ ಹಾಕ್ಕೊಂಡು ಬರಬೇಕಾಗುತ್ತೆ. ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ನ ಕೂಡ ನೀವು ಯೂಸ್ ಮಾಡಬಹುದು. ಇದು ಕಾಳು ಫ್ಲೇವರ್ ಬಿಟ್ಕೊಬೇಕಲ್ಲ. ನಾನೀಗ ಮೆಂತ್ಯ ಕಾಳು ಮತ್ತು ಲವಂಗ, ಚಕ್ಕೆ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಎಣ್ಣೆ ಬಿಸಿ ಆಗಿದೆ. ಇದು ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ಈ ಏರ್ ಆಯಿಲ್ನ ನೀವು ಒಂದು ವೀಕಲ್ಲಿ ಮಿನಿಮಮ್ 2-3 ಟೈಮ್ಸ್ ಅಪ್ಲೈ ಮಾಡಬೇಕಾಗುತ್ತೆ. ಈಗ ಇದನ್ನ ಹಾಕ್ತೀರಾ? ಉರಿ ಕಮ್ಮಿ ಮಾಡಿಬಿಡಿ, ಗ್ಯಾಸ್ ಫ್ಲೇಮ್. ಇದು ಫಸ್ಟ್ ಆನಿಯನ್ನ ಅದಷ್ಟೇ. ಇದೆಲ್ಲ ಸ್ವಲ್ಪ ಲೇಟ್ ಆಗೋದ್ರಿಂದ ಫಸ್ಟ್ ಹಾಕೋಣ. ಆಲೋವೆರಾನು ಲೇಟ್ ಆಗುತ್ತೆ ಅನ್ಸುತ್ತಲ್ಲ. ಅದನ್ನು ನೆಕ್ಸ್ಟ್ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ನಾವು ಬೇಕಾದರೆ ಈರುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಬೋದು. ಇವಾಗ ಆಲೋವೆರಾ ಹಾಕೋಣ. ನೆಕ್ಸ್ಟ್ ಆಲೋವೆರಾ ಫ್ರೆಶ್ ಆಗೈತೆ. ಇದು ಎಷ್ಟು ಅವರ್ ಬೇಕು ಮಾಡೋಕ್ಕೆ? ಅಂದರೆ ಕುದಿಯೋಕ್ಕೆ ಎಷ್ಟು ಅವರ್ ಕುದಿಯೋದು? ಇದೆಲ್ಲ ರೋಸ್ಟ್ ಆಗ್ತಿ ಫ್ಲೇವರ್ ಬಿಟ್ಕಂತಂದರೆ ಎಣ್ಣೆ ರೆಡಿ ಆಯಿತು. ಇದು ಸ್ವಲ್ಪ ಗ್ರೀನ್ ಕಲರ್ ಬರುತ್ತೆ ಎಣ್ಣೆ, ಆವಾಗ ರೆಡಿ ಆಗಿದೆ ಅಂತ. ಕೊಕೊನಟ್ ಆಯಿಲ್ ಸ್ಮೆಲ್ ಚೆನ್ನಾಗಿದೆ. ಅದೆಲ್ಲ ಒಂದು 5 ನಿಮಿಷ ಫ್ಲೇವರ್ ಬಿಟ್ಕೊಂಡ್ಮೇಲೆ ಅವೆಲ್ಲ ಇಂಗ್ರೀಡಿಯೆಂಟ್ ಒಂದೆಲಗ. ಈ ಒಂದೆಲಗ ಸೊಪ್ಪನ್ನ ಹೊಟ್ಟೆ ನೋವಿಗೆ ಕುಟ್ಬಿಟ್ಟು ಅದ್ರ ರಸ ಕುಡಿತಾರೆ. ನಮ್ಮ ಅಜ್ಜಿ ಕುಡಿತಾ ಇತ್ತು. ಕರಿಬೇವು, ಒಂದೆಲಗ ಮತ್ತು ಕರಿಬೇವು ಮತ್ತು ನಿಂಬೆಹಣ್ಣಿಂದು ಎಲೆ. ಇದರಲ್ಲಿ ವಿಟಮಿನ್ ಸಿ ಇರುತ್ತಲ್ವಾ, ಏರ್ ಫಾಲ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಹೆಡ್ಡಲ್ಲಿ ಇಚ್ಚಿಂಗ್ ಇದ್ದರೆ ಅದು ಕಮ್ಮಿ ಆಗುತ್ತೆ. ದಾಸವಾಳದ ಎಲೆಗಳು, ಮೇಯ್ನ್ ದಾಸವಾಳ ಎಲೆ ಇದೇ ಬೇಕಾಗಿರೋದು ಮೇಯ್ನ್. ಇದು ಹೂವು ಇದೇ ಇರೋದ್ರಿಂದ ಇದಾಗ್ತಾ ಇರೋದು. ಬಿಳಿದು ಮತ್ತು ಕೆಂಪುದು ದಾಸವಾಳ ಹೂವು ಒಂದು ಸುತ್ತಿನ ಸಿಗುತ್ತಲ್ಲ, ಅದು ಹಾಕಂಡ್ರೆ ಇನ್ನೂ ಒಳ್ಳೆಯದು. ಜಾಸ್ತಿ ನಿಮ್ಮ ಹತ್ರ ಜಾಸ್ತಿ ಇದ್ರೆ ಜಾಸ್ತಿ ಮಾಡ್ಬೋದು. ಇದಿಷ್ಟು ಚೆನ್ನಾಗಿ ಕುದಿಬೇಕಲ್ವ? ಇದರಲ್ಲಿ ಚೆನ್ನಾಗಿ ಕುದ್ದು ಫುಲ್ಲು ಅದು ಬ್ಲ್ಯಾಕ್ ಆಗೋವರೆಗೂ ಡ್ರೈ ಆಗಬೇಕು. ಆ ಥರ ಕುದಿಬೇಕು ಚೆನ್ನಾಗಿ ಆಯಿಲಲ್ಲಿ. ಆವಾಗ ಈ ಆಯಿಲು ರೆಡಿ ಆಗುತ್ತೆ. ನಾವು ಈ ಕೊಕೊನಟ್ ಆಯಿಲ್ ಕೊಟ್ಟಾಗ ವೈಟ್ ಕಲರ್ ಇತ್ತು. ಇದು ಫುಲ್ಲು ಚೆನ್ನಾಗಿ ಕುದ್ದು ಡ್ರೈ ಆಗಿದ ಮೇಲೆ ಸ್ವಲ್ಪ ಲೈಟ್ ಗ್ರೀನ್ ಕಲರ್ ಬರುತ್ತೆ. ಈ ಏರ್ ಆಯಿಲ್ನ ನೀವು ವೀಕ್ಲಿ ಒಂದು ಮಿನಿಮಮ್ 1-2 ಟೈಮ್ಸ್ ಆದರೂ ಯೂಸ್ ಮಾಡಲೇಬೇಕು. ಕಂಟಿನ್ಯೂಸ್ ಆಗಿ ಈ ಆಯಿಲ್ನ ಅಪ್ಲೈ ಮಾಡ್ತಾ ಬಂದರೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ಏರ್ಸು ಲಾಂಗ್ ಬೆಳೆಯುತ್ತೆ ಮತ್ತು ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ನಾವು ಹೊರಗಡೆ ಜಾಸ್ತಿ ದುಡ್ಡು ಕೊಟ್ಟು ತಗೊಂಬಂದು ಆಯಿಲ್ನ ಬಳಸೋದಕ್ಕಿಂತ ನಾವೇ ತಯಾರು ಮಾಡಿ ಈ ಥರ ಬಳಸೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮತ್ತು ನಮಗೆ ಖರ್ಚು ಕಮ್ಮಿ ಆಗುತ್ತೆ. ಹೆಲ್ದಿ ಆಯಿಲ್ ಕೂಡ.
ಈಗ ನೋಡಿ ಚೆನ್ನಾಗಿದು ಆಯಿಲಲ್ಲಿ ಕುದೀತಾ ಇದೆ. ಸ್ವಲ್ಪ ಆಲ್ರೆಡಿ ಕಲರ್ ಚೇಂಜ್. ನಾವು ತುಪ್ಪಕ್ಕೆ ವಿಳೆದೆಲೆ ಹಾಕಿದಾಗ ಯಾವ ಥರ ರೋಸ್ಟ್ ಆಗಿರುತ್ತೋ ಈ ಎಲೆ ಎಲ್ಲ ಆ ಥರ ರೋಸ್ಟ್ ಆಗಬೇಕು. ಆವಾಗ ಇದರಲ್ಲಿರೋ ಅಂಶ ಎಲ್ಲ ಎಣ್ಣೆಗೆ ಬಿಟ್ಕೊಂಡಿರುತ್ತೆ. ಅದನ್ನು ಅಪ್ಲೈ ಮಾಡಿದಾಗ ಹೆಲ್ತಿಯಾಗಿರುತ್ತೆ. ತಲೆಗೂ ಅಷ್ಟೇ, ತಲೆ ನೋವಿಗೂ ಅಷ್ಟೇ, ಡ್ಯಾಂಡ್ರಫ್ಗೆ, ಏರ್ ಫಾಲ್ ಆಗುತ್ತೆ, ಎಲ್ಲದಕ್ಕೂ ಹೆಲ್ಪ್ಫುಲ್. ಆಲ್ರೆಡಿ ಎಲೆ ಎಲ್ಲ ರೋಸ್ಟ್ ಆಗಿದೆ. ಅಲೋವೆರಾ ಮಾತ್ರ ಒಂದು ಸ್ವಲ್ಪ ರೋಸ್ಟ್ ಆಗಬೇಕಷ್ಟೇ. ಆಯಿಲ್ ನೋಡಿ ಆಗಲೇ ಗ್ರೀನ್ ಕಲರ್ ಚೇಂಜ್ ಆಗಿದೆ. ಬೇಕಾದ್ರೆ ನಾವು ಇಷ್ಟಕ್ಕೆ ಆಫ್ ಮಾಡ್ಕೋಬೋದು. ನಮ್ಗೆ ಇನ್ನೂ ಅಲೋವೆರಾದಲ್ಲಿ ಫ್ಲೇವರ್ ಇದೆ, ಇನ್ನು ಅದು ಸ್ವಲ್ಪ ಬಿಟ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ಆಯಿಲ್ ಕಲರ್ ಚೇಂಜ್ ಆಗುತ್ತೆ ಅಂತ ಯೋಚನೆ ಮಾಡಬೇಡ್ರಿ. ಕಲರ್ ಚೇಂಜ್ ಆದಷ್ಟು ಚೆನ್ನಾಗಾಗಿದೆ ಅಂತ ಎಣ್ಣೆ ನೋಡಿ, ಗ್ರೀನ್ ಕಲರ್. ಈರುಳ್ಳಿ ಎಲ್ಲನೂ ಆಗಲಿ ಕಲರ್ ಇದಾಗಿದೆ, ರೋಸ್ಟ್ ಆಗಿದೆ. ಅಲೋವೆರಾ ಒಂದೇ ಒಂದು ಸ್ವಲ್ಪ. ಇದನ್ನು ಬಿಸಿ ಎಲ್ಲ ಆರಿದ ಮೇಲೆ ಒಂದು ಪ್ಲಾಸ್ಟಿಕ್ ಬಾಟಲ್ಗೆ ಹಾಕ್ಕೊಂಡು ಇಟ್ಕೊಳ್ಬೋದಲ್ವ. ಇದ್ರ ಜೊತೆ ನೀವು ಬೇಕಾದರೆ ಅಶ್ವಿನಿ ಏರ್ ಆಯಿಲ್ನ ಯೂಸ್ ಮಾಡ್ತಾ ಇರೋರು ಈ ಆಯಿಲು ಮತ್ತು ಅದನ್ನು ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ರಿಸಲ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದು ಆಗಿದೆ, ನಾವು ಆಫ್ ಮಾಡೋಣ. ಶೋಧಿಸ್ಕೊಳ್ಳೋದಕ್ಕೆ ಈ ಆಯಿಲು ಬಿಸಿ ಕಮ್ಮಿ ಆಗಬೇಕು. ಸೊ ಅದಕ್ಕೆ ನಾವು ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀವಿ. ನೋಡಿ ಎಣ್ಣೆ ಯಾವ ಕಲರ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಬಿಸಿ ಎಲ್ಲ ಕಮ್ಮಿ ಆಗಿದಾದ್ಮೇಲೆ ನೀವು ಒಂದು ಬಾಟಲ್ಗೆ ಹಾಕ್ಕೊಂಡು ಈ ಆಯಿಲ್ನ ಇಟ್ಕೊಳ್ಬೋದು. ಇದು ಸ್ಟೋರ್ ಮಾಡಿ ಒಂದು 3 ಮಂತ್ಸ್ವರೆಗೂ ಇಟ್ಕೊಳ್ಬೋದು, ಏನೂ ಆಗಲ್ಲ ಈ ಆಯಿಲು. ಇದು ನಾವು ಹಚ್ಕೋಬೇಕಾದ್ರೆ ತಲೆಯಲ್ಲಿ ಬಿಳಿ ಕೂದಲಾಗ್ತಾ ಇರುತ್ತಲ್ಲ ಅವ್ರಿಗೆ, ಇವಾಗ ನಾವು ಬೆಟ್ನೆಲ್ಲಿಕಾಯಿ ಸಿಗದೆ ಇರೋ ಕಾರಣ ಇದಕ್ಕೆ ಬೆಟ್ನೆಲ್ಲಿಕಾಯಿ ಹಾಕಿಲ್ಲ. ಹೊರಗಡೆ ಬೆಟ್ನೆಲ್ಲಿಕಾಯಿ ಪೌಡರ್ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲೆಲ್ಲ. ನಾವು ಎಣ್ಣೆ ಹಚ್ಕೋಬೇಕಾದ್ರೆ ಒಂದು ಬಟ್ಲಿಗೆ ತಗೊಂಡು ಗ್ಯಾಸ್ ಮೇಲೆ ಎಣ್ಣೆ ಇಟ್ಟು ನೆಲ್ಲಿಕಾಯಿ ಪೌಡ್ರ್ ಮತ್ತು ಇಂಡಿಗಾ ಪೌಡರ್ ಅಂತ ಸಿಗುತ್ತೆ. ವೈಟ್ ಹೇರ್ಸ್ ಇರೋರು ಅವೆರಡೂ ಪೌಡರ್ನ ಹಾಕಿ ಸ್ವಲ್ಪ ಬೆಚ್ಚಗೆ ಬಿಸಿ ಮಾಡಿಕೊಂಡು ಹಚ್ಕೊಂಡ್ರೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ವೈಟ್ ಹೇರ್ಸ್ ಕಮ್ಮಿ ಆಗುತ್ತೆ, ಬೆಟ್ನೆಲ್ಲಿಕಾಯಿ ಚೆನ್ನಾಗಿ ಡ್ಯಾಂಡ್ರಫ್ಗೆಲ್ಲ ಚೆನ್ನಾಗಿ ಇದಾಗುತ್ತೆ. ಸೊ ನೋಡೋದ್ರಲ್ಲ ಈ ಆಯಿಲ್ನ ಯಾವ ರೀತಿ ರೆಡಿ ಮಾಡೋದಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ಕೂಡ ಈ ಆಯಿಲ್ನ ರೆಡಿ ಮಾಡಿ ಅಪ್ಲೈ ಮಾಡಿ ಹೇರ್ಸ್ಗೆ. ಯಾವ ರೀತಿ ರಿಸಲ್ಟ್ ಬಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.